ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ ಅಧ್ಯಾಯ 1 ವಿಷಯ ವಿಜ್ಞಾನದ ಸಸ್ಯಗಳಲ್ಲಿ ಪೋಷಣೆ ಎಂಬ ಅಧ್ಯಾಯವನ್ನು ಅಭ್ಯಸಿಸೋಣ. ಈ ಒಂದು ಸಸ್ಯಗಳಲ್ಲಿ ಪೋಷಣೆ ಎಂಬ ಅಧ್ಯಾಯದಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂದರೆ, ಸಸ್ಯಗಳಲ್ಲಿ ಪೋಷಣಾ ವಿಧಾನಗಳು ಅಂದರೆ ಸಸ್ಯಗಳಲ್ಲಿ ಯಾವ್ಯಾವ ರೀತಿ ಪೋಷಣೆಗಳು ನಡೆಯುತ್ತವೆ ಅನ್ನೋದು, ಅಂದರೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಸಸ್ಯಗಳು ಹೊಂದುತ್ತವೆ ಅನ್ನೋದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ದ್ಯುತಿ ಸಂಶ್ಲೇಷಣೆ ಅಂದರೆ ಸಸ್ಯಗಳು ಆಹಾರವನ್ನು ಹೇಗೆ ತಯಾರಿಸಿಕೊಳ್ತವೆ ಅನ್ನೋದ್ರ ಬಗ್ಗೆಯೂ ಸಹ ತಿಳ್ಕೊಳ್ತೀವಿ. ಅದೇ ರೀತಿ ಜೀವಕೋಶಗಳು, ಸಸ್ಯ ಜೀವಕೋಶಗಳು ಯಾವ ರೀತಿ ಮಾಡಲ್ಪಟ್ಟಿವೆ ಅಂತಂದನ್ನು ಸಹ ನಾವು ಇದರಲ್ಲಿ ತಿಳ್ಕೊತೀವಿ. ಅದೇ ರೀತಿ ಶೈವಲಗಳು, ಪರಪೋಷಿತ ಪೋಷಣ, ಕೀಟಹಾರಿ ಸಸ್ಯಗಳು, ಕೊಳೆತಿನಿಗಳು, ಶಿಲೀಂಧ್ರಗಳು, ಸಹಜೀವನ, ಕಲ್ಲು ಹೂವು ಮತ್ತು ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆಯಾಗುತ್ತವೆ ಎಂಬುದನ್ನು ಸಹ ನಾವು ಈ ಒಂದು ಅಧ್ಯಯನದಲ್ಲಿ ಅಧ್ಯಯನ ಮಾಡುತ್ತೇವೆ. ಹಾಗಾದರೆ ನಾವು ತಿನ್ನುವ ಆಹಾರ ಎಲ್ಲಿ ನಾವು ಎಲ್ಲಿ ಆಹಾರವನ್ನು ನಾವು ತಿಂತೀವಿ ಅಂದರೆ, ಹಾಗಾದರೆ ಪ್ರಾಣಿಗಳು ಯಾವ ಆಹಾರವನ್ನು ತಿಂತವು? ನಾವೆಲ್ಲ ಯಾವ ಆಹಾರವನ್ನು ತಿಂತೀವಿ? ಸಸ್ಯಗಳು, ಸಸ್ಯ ಮೂಲದಿಂದ ಬಂದಿರತಕ್ಕಂಥ ಆಹಾರವನ್ನೇ ನಾವು ತಿನ್ನೋದು. ಪ್ರಾಣಿಗಳು ಸಹ ಎಲ್ಲ ಪ್ರಾಣಿಗಳು ಸಸ್ಯಾಹಾರಿಗಳೇ ಆಗಿರಲ್ಲ. ಕೆಲವೊಂದಿಷ್ಟು ಪ್ರಾಣಿಗಳು ಸಸ್ಯಾಹಾರಿಗಳಾಗಿರ್ತವೆ, ಇನ್ನೂ ಕೆಲವೊಂದಿಷ್ಟು ಪ್ರಾಣಿಗಳು ಇತರೆ ಪ್ರಾಣಿಗಳನ್ನು ಆಹಾರಕ್ಕೋಸ್ಕರ ಅವಲಂಬಿಸಿರುತ್ತವೆ. ಹಾಗಾದರೆ ಈ ಎಲ್ಲ ರೀತಿಯ ಆಹಾರದಿಂದ ನಮಗೇನು ಸಿಗುತ್ತೆ? ಶಕ್ತಿ ಸಿಗುತ್ತೆ, ಹೌದಾ? ಶಕ್ತಿ, ಹಾಗಾದರೆ ಈ ಶಕ್ತಿ ಎಲ್ಲಿಂದ ಬರುತ್ತೆ? ಸಸ್ಯಗಳು ಆಹಾರವನ್ನು ಸೂರ್ಯನ ಬೆಳಕಿನ ಸಹಾಯದಿಂದ ತಯಾರಿಸೋದ್ರಿಂದ ನಮ್ಮ ಎಲ್ಲ ಶಕ್ತಿಗೂ ಸೂರ್ಯನೇ ಮೂಲವಾಗಿರುತ್ತಾನೆ. ಆದರೆ ಎಲ್ರಿಗೂ ಸೂರ್ಯನ ಶಕ್ತಿ ನೇರವಾಗಿ ಪಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ನೇರವಾಗಿ ಪಡೆಯೋದ್ರಿಂದ ನಮಗೆ ರ್ಯಾಷಸ್ ಆಗ್ತವೆ, ಎಲ್ಲ ಗುಳ್ಳೆಗಳಾಗ್ತವೆ, ಎಲ್ಲ ಆಗ್ತವೆ, ಹೌದಾ? ಆದರೆ ಅದನ್ನು ನಾವು ಯಾವ ರೀತಿ ಸೂರ್ಯನ ಶಕ್ತಿನ ಉಪಯೋಗಿಸ್ತೀವಿ ಅಂದರೆ, ಸಸ್ಯಗಳಲ್ಲಿ ಅವು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳೋಸ್ಕರ ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ತಮ್ಮ ಆಹಾರವನ್ನು ಶೇಖರಿಸಿಟ್ಕೊಳ್ತಾವಲ್ಲ, ಅದೇ ರೀತಿ ಅದನ್ನು ನಾವು ಉಪಯೋಗಿಸ್ತೀವಿ. ಅದರಲ್ಲಿರ್ತಕ್ಕಂಥ ಸೌರಶಕ್ತಿ ಅಂದರೆ ಸೂರ್ಯನ ಶಕ್ತಿ ನಮಗೆ ಉಪಯೋಗ ಆಗುತ್ತೆ. ಈ ರೀತಿಯಾಗಿ ನಾವು ಪರೋಕ್ಷವಾಗಿ ಸೂರ್ಯನ ಶಕ್ತಿಯನ್ನು ಪಡ್ಕೊಳ್ತೀವಿ. ಅಂದರೆ ಸೂರ್ಯನ ಶಕ್ತಿನ ಯಾರು ಆಹಾರ ತಯಾರಿಸೋಕ್ಕೆ ಪಡ್ಕೋತಾರೆ? ಹಾಗಾದರೆ ಸಸ್ಯಗಳು. ಹೌದಾ? ಹಾಗಾದರೆ ಸಸ್ಯಗಳಲ್ಲಿ ಪೋಷಣಾ ವಿಧಾನಗಳು ಯಾವ್ಯಾವು ಎಂಬುದನ್ನು ನೋಡೋಣ. ಎಲ್ಲ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಇದೆ. ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ಪೋಷಣೆ ಅಂದರೆ ನ್ಯೂಟ್ರಿಷನ್. ಅಂದರೆ ಪೋಷಣೆ ಅಂದ್ರೇನು? ಒಂದು ಜೀವಿ ಯಾವ ರೀತಿ ಆಹಾರ ಪಡ್ಕೊಳ್ಳುತ್ತೆ ಮತ್ತು ಅದನ್ನು ಯಾವ ರೀತಿ ತನ್ನ ದೇಹದಲ್ಲಿ ಅದನ್ನು ಬಳಸ್ಕೊಳ್ಳುವಂಥ ವಿಧಾನವನ್ನು ನಾವು ಏನಂತ ಕರಿತೀವಿ? ಪೋಷಣೆ ಅಂತಂದು ಹೇಳಿ ಕರಿತೀವಿ. ಎಲ್ಲ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕೆಂದರೆ ನಮಗೆ ಓಡಾಡಲಿಕ್ಕೆ, ಮಾತನಾಡಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ ಶಕ್ತಿ ಬೇಕೇ ಬೇಕು. ಹಾಗಾದರೆ ಶಕ್ತಿ ಎದರಿಂದ ಬರುತ್ತೆ? ನಮಗೆ ಊಟವನ್ನು ಸೇವಿಸೋದ್ರಿಂದ. ಊಟ ಸೇವಿಸೋದು ಅಂದರೆ ಆಹಾರವನ್ನು ಸೇವಿಸೋದ್ರಿಂದ ನಮಗೆ ಶಕ್ತಿ ಬರುತ್ತೆ. ಇದನ್ನೇ ನಾವು ಯಾವ ರೀತಿ ಬಳಸ್ಕೋತೀವಿ, ಆಹಾರನ ಹೇಗೆ ಪಡ್ಕೋತೀವಿ ಮತ್ತು ಅದನ್ನು ಯಾವ ರೀತಿ ಬಳಸ್ಕೋತೀವಿ ಅನ್ನೋದನ್ನು ಏನಂತ ಕರಿತೀವಿ? ನಾವು ನ್ಯೂಟ್ರಿಷನ್ ಅಂದರೆ ಪೋಷಣೆ ಅಂತ ಹೇಳಿ ಕರಿತೀವಿ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಬಲ್ಲವು. ಆದ್ದರಿಂದ ಸಸ್ಯಗಳಿಗೆ ನಾವು ಸ್ವಪೋಷಕಗಳು ಅಂತಂದು ಹೇಳಿ ಕರಿತೀವಿ. ಅದೇ ರೀತಿ ಮಾನವರು ಮತ್ತು ಪ್ರಾಣಿಗಳು ಆಹಾರಕ್ಕಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳನ್ನು ಅವಲಂಬಿಸಿವೆ. ಅವುಗಳಿಗೆ ನಾವೇನಂತ ಕರಿತೀವಿ? ಪರಪೋಷಕಗಳು ಅಂತಂದು ಹೇಳಿ ಕರಿತೀವಿ. ಅಂದರೆ ಅವಕ್ಕೆ ಇಂಗ್ಲೀಷ್ನಲ್ಲಿ ಹೆಟ್ರೋಟ್ರೋಪ್ಸ್ ಅಂತಂದು ಹೇಳಿ ಕರೀತಾರೆ. ಸ್ವಪೋಷಕಗಳಿಗೆ ಆಟೋಟ್ರೋಪ್ಸ್ ಅಂತಂದು ಹೇಳಿ ಕರೀತಾರೆ. ಹಾಗಾದರೆ ಇಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಸ್ಯಗಳನ್ನು ಅವಲಂಬಿಸಿದೆ ಅಂತ ಹೇಳಿದ್ವಿ ನಾವು. ಪ್ರತ್ಯಕ್ಷವಾಗಿ ಅಂದರೆ ನೇರವಾಗಿ ನಾವು ಸಸ್ಯಗಳನ್ನು ತಿನ್ನೋದು, ಅಂದರೆ ಸಸ್ಯಾಹಾರಿ ಪ್ರಾಣಿಗಳು. ಉದಾಹರಣೆಗೆ ಆನೆ, ಜಿಂಕೆ ಇವೆಲ್ಲ ಏನಿವು? ಅದೇ ರೀತಿ ಈ ಪ್ರಾಣಿಗಳು ಏನು ಮಾಡ್ತವೆ?
ನೇರವಾಗಿ ಸಸ್ಯಗಳನ್ನೇ ಆಹಾರವಾಗಿ ಉಪಯೋಗಿಸೋದ್ರಿಂದ ಇವುಗಳನ್ನು ನಾವು ಪ್ರತ್ಯಕ್ಷವಾಗಿಯೂ ಸಸ್ಯಗಳನ್ನು ಅವಲಂಬಿಸಿದ್ವಿ ಅಂತ ಹೇಳ್ತೀವಿ. ಹಾಗಾದರೆ ಪರೋಕ್ಷವಾಗಿ ಅಂದರೆ ಈಗ ಉದಾಹರಣೆಗೆ ಹುಲಿ ಏನು ತಿನ್ನುತ್ತೆ? ಮೇಕೆ ತಿನ್ನುತ್ತೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಮೇಕೆ ಏನು ತಿನ್ನುತ್ತೆ? ಸಸ್ಯ. ಹೌದಾ? ಸೊ ಈ ರೀತಿಯಾಗಿ ಹುಲಿ ಇಂಡೈರೆಕ್ಟಾಗಿ ಅಂದರೆ ಪರೋಕ್ಷವಾಗಿ ಸಸ್ಯವನ್ನು ಅವಲಂಬಿಸಿದೆ ಅಂತಂದು ಹೇಳಿ ಅರ್ಥ. ಸೊ ಈ ಎಲ್ಲ ಪ್ರಾಣಿಗಳನ್ನು ನಾವೇನಂತ ಕರಿತೀವಿ? ಪರಪೋಷಕಗಳು, ಹೆಟ್ರೋಟ್ರೋಪ್ಸ್ ಅಂತಂದು ಹೇಳಿ ಕರಿತೀವಿ. ಹಾಗಾದರೆ ಸಸ್ಯದಲ್ಲಿ ಜೀವಕೋಶಗಳು ಯಾವ ರೀತಿ ಇದ್ದಾವೆ ಅಂತಂದು ಹೇಳಿ ನೋಡೋಣ. ಸೊ ನೀವು ಈಗಾಗಲೇ ತುಂಬ ಕಟ್ಟಡಗಳನ್ನು ನೋಡಿರ್ತೀರಿ. ಕಟ್ಟಡಗಳನ್ನು ಯಾವುದರಿಂದ ಕಟ್ತಾರೆ? ಇಟ್ಟಿಗೆಗಳಿಂದ ಕಟ್ತಾರೆ. ಹೌದಾ? ಸೊ ಇಟ್ಟಿಗೆಗಳನ್ನು ಯಾವ ರೀತಿ ಕಟ್ತಾರೆ? ಒಂದ್ರ ಮೇಲೊಂದು ಜೋಡಿಸಿ ಕಟ್ತಾರಲ್ವ. ಇಲ್ಲಿ ತೋರಿಸಿದ್ದಾರೆ ನೋಡಿರಿ ಈ ಚಿತ್ರದಲ್ಲಿ. ಸೊ ಈ ಚಿತ್ರದಲ್ಲಿ ಯಾವ ರೀತಿ ಜೀವಕೋಶಗಳು ಇದ್ದಾವಲ್ಲ, ಇದೇ ರೀತಿ ಕಟ್ಟಡಗಳು ಇರ್ತವೆ. ಹೌದಾ? ಸೊ ಈ ರೀತಿ ಹೇಗೆ ಒಂದು ಕಟ್ಟಡವನ್ನು ಇಟ್ಟಿಗೆಗಳಿಂದ ಕಟ್ಟಿರ್ತಾರಲ್ಲ, ಅದೇ ರೀತಿ ನಮ್ಮ ದೇಹವೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಅದೇ ರೀತಿ ಸಸ್ಯಗಳ ದೇಹವೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ನೋಡಿ, ಅದೇ ರೀತಿ ಜೀವಿಗಳ ದೇಹವು ಜೀವಕೋಶ ಎಂಬ ಸೂಕ್ಷ್ಮ ಘಟಕಗಳಿಂದ ರಚನೆಯಾಗಿದೆ. ಜೀವಕೋಶಗಳನ್ನು ಸೂಕ್ಷ್ಮದರ್ಶದಲ್ಲಿ ಮಾತ್ರ ನಾವು ವೀಕ್ಷಿಸೋಕ್ಕೆ ಸಾಧ್ಯ ಆಗುತ್ತೆ. ಅವುಗಳನ್ನು ನಾವು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಒಂದು ಜೀವಕೋಶ ಇರ್ಬೋದು, ಯಾವುದೇ ಪ್ರಾಣಿದಾಗಿರ್ಬೋದು, ಸಸ್ಯದ್ದಾಗಿರ್ಬೋದು, ನಾವು ಡೈರೆಕ್ಟಾಗಿ ಜೀವಕೋಶನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ನಾವು ವೀಕ್ಷಿಸ್ಬೋದು. ಈ ಜೀವಕೋಶವು ಕೋಶಪೊರೆ ಅಂದರೆ ಸೆಲ್ ಮೆಂಬ್ರೇನ್ ಎಂಬ ತೆಳುವಾದ ಹೊರಪೊರೆಯಿಂದ ಆವೃತವಾಗಿದೆ. ಸೊ ಇಲ್ಲಿ ಕಾಣ್ತಕ್ಕಂಥ ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿ ಇಲ್ಲೇನು ಕಾಣಿಸುತ್ತಲ್ಲ, ಇದೇ ಕೋಶ ಪೊರೆ. ಈ ಯೆಲ್ಲೋ ಕಲರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಅದೇ ಏನದು? ಕೋಶ ಪೊರೆ. ಹೆಚ್ಚಿನ ಜೀವಕೋಶಗಳ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಎಂಬ ಸ್ಪಷ್ಟ ಮತ್ತು ದುಂಡಾದ ರಚನೆ ಇರುತ್ತದೆ. ಎಲ್ಲ ಜೀವಕೋಶಗಳು ನ್ಯೂಕ್ಲಿಯಸ್ನ ಹೊಂದಿರುತ್ತೆ. ಸೊ ಇದೆ ನ್ಯೂಕ್ಲಿಯಸ್. ಇದನ್ನು ನಾವೇನಂತ ಕರಿತೀವಿ? ನ್ಯೂಕ್ಲಿಯಸ್ ಅಂತಂದು ಹೇಳಿ ಕರಿತೀವಿ. ಅದಲ್ಲದೆ ಕೋಶದ್ರವ್ಯ ಎಂಬ ಲೋಳೆಯಂತಹ ವಸ್ತುವಿನಿಂದ ನ್ಯೂಕ್ಲಿಯಸ್ ಆವರಿಸಲ್ಪಟ್ಟಿದೆ. ಸೊ ಈ ನ್ಯೂಕ್ಲಿಯಸ್ ಸುತ್ತಲೂ ಏನಿರುತ್ತೆ? ಲೋಳೆಯಂತಹ ದ್ರವ್ಯ ಇರುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಕೋಶದ್ರವ್ಯ ಅಂತಂದು ಹೇಳಿ ಕರಿತೀವಿ. ಸೊ ಇವಲ್ಲದೆ ಕ್ಲೋರೋಪ್ಲಾಸ್ಟು, ಮೈಟೋಕಾಂಡ್ರಿಯಾ ಅಂತ ಇನ್ನೂ ಕೆಲವೊಂದಿಷ್ಟು ಮುಖ್ಯ ಭಾಗಗಳು ಈ ಒಂದು ಜೀವಕೋಶದಲ್ಲಿ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹಾಗಾದರೆ ನಾವು ಏನೇನು ಕಲಿತ್ವಿ? ಸ್ವಪೋಷಕಗಳು, ಮತ್ತು ಪರಪೋಷಕಗಳು, ಮತ್ತು ಜೀವಕೋಶದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸಿಕೊಳ್ತವೆ ಅನ್ನೋದನ್ನು ಸಹ ನಾವು ತಿಳಿದುಕೊಳ್ಳೋಣ.